ಈ ಕಥೆ ರಾಕೇಶ್ ಎಂಬ ಸಣ್ಣ ಹಳ್ಳಿಯ ಹುಡುಗನ ಬಗ್ಗೆ. ರಾಕೇಶ್ ಬಡ ಕುಟುಂಬದಲ್ಲಿ ಜನಿಸಿದನು. ಅವನ ತಂದೆ ಸಣ್ಣ ರೈತ ಮತ್ತು ಅವನ ತಾಯಿ ಮನೆಕೆಲಸ ಮಾಡುತ್ತಿದ್ದರು. ಮನೆಯಲ್ಲಿ ಯಾವಾಗಲೂ ಹಣದ ಕೊರತೆ ಇರುತ್ತಿತ್ತು. ಆದರೆ ರಾಕೇಶನ ಪೋಷಕರು ಅವನಿಗೆ ಉತ್ತಮ ಮೌಲ್ಯಗಳು ಮತ್ತು ಶಿಕ್ಷಣವನ್ನು ನೀಡಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು. ರಾಕೇಶ್ ಯಾವಾಗಲೂ ದೊಡ್ಡ ಕನಸುಗಳನ್ನು ಹೊಂದಿದ್ದನು. ಅವನ ಪರಿಸ್ಥಿತಿಗಳು ತುಂಬ ಸರಳವೆಂದು ಅವನಿಗೆ ತಿಳಿದಿತ್ತು. ಆದರೆ ಅವನು ಯಶಸ್ಸನ್ನು ಬಯಸೋದಾದರೆ ವಿಭಿನ್ನವಾಗಿ ಏನನ್ನಾದರೂ ಮಾಡಬೇಕು ಎಂದು ಯಾವಾಗಲೂ ಭಾವಿಸುತ್ತಿದ್ದನು. ಹಳ್ಳಿಯ ಮಕ್ಕಳಂತೆ ಅವನು ಕೂಡ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದನು. ಆದರೆ ಅವನಿಗೆ ಅಧ್ಯಯನ ಮಾಡುವುದು ತುಂಬ ಇಷ್ಟವಾಗಿತ್ತು. ಅವನು ಹಗಲು ರಾತ್ರಿ ಪುಸ್ತಕಗಳ ನಡುವೆ ತನ್ನ ಸಮಯವನ್ನು ಕಳೆಯುತ್ತಿದ್ದನು. ಆದಾಗ್ಯೂ ಅವನ ಬಳಿ ಏನಿದೆಯೋ ಅದು ತುಂಬ ಕಡಿಮೆ ಎಂದು ಅವನು ಭಾವಿಸಿದನು. ಅವನ ಬಳಿ ಒಳ್ಳೆಯ ಬಟ್ಟೆ ಅಥವಾ ದುಬಾರಿ ಬೂಟುಗಳು ಇರಲಿಲ್ಲ. ಆದರೆ ಅವನಿಗೆ ಕನಸು ಇತ್ತು. ಕಷ್ಟಪಟ್ಟು ಕೆಲಸ ಮಾಡುವ ಇಚ್ಛಾಶಕ್ತಿ ಮಾತ್ರ ಇತ್ತು. ರಾಕೇಶ್ನ ಪೋಷಕರು ಅವನ ಶಿಕ್ಷಣದಲ್ಲಿ ಯಾವುದೇ ಚಿಕ್ಕ ವಿಷಯವನ್ನು ಕೂಡ ಬಿಟ್ಟುಕೊಡಲಿಲ್ಲ. ಒಂದು ದಿನ ತಮ್ಮ ಮಗ ದೊಡ್ಡ ವ್ಯಕ್ತಿಯಾಗುತ್ತಾನೆ ಎಂದು ಅವರಿಗೆ ತಿಳಿದಿತ್ತು. ಆದರೆ ಹಳ್ಳಿಯ ಜನರು ಯಾವಾಗಲೂ ಅವನನ್ನು ನಿರುತ್ಸಾಹಗೊಳಿಸುತ್ತಿದ್ದರು. ನೀವು ಬಡವರು, ನಿಮ್ಮ ಬಳಿ ಏನೂ ಇಲ್ಲ, ನೀವು ಹೇಗೆ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ರಾಕೇಶನ ಹೃದಯದಲ್ಲಿ ಅವನ ಯಶಸ್ಸಿನಲ್ಲಿ ನಂಬಿಕೆ ಇತ್ತು. ಅವರು ತಮ್ಮ ಕನಸುಗಳ ಹಿಂದೆ ಓಡುತ್ತಲೇ ಇದ್ದರು ಮತ್ತು ತಮ್ಮ ಪರಿಸ್ಥಿತಿಗಳನ್ನು ತಮ್ಮದೇ ಆದಂತೆ ಮಾಡಿಕೊಂಡರು. ಯಾವುದೇ ನೆಪವನ್ನು ಹೇಳಲು ಬಿಡಲಿಲ್ಲ. ಒಂದು ದಿನ ಹಳ್ಳಿಗೆ ಒಂದು ದೊಡ್ಡ ಅವಕಾಶ ಬಂದಿತು. ಒಂದು ಪ್ರತಿಷ್ಠಿತ ನಗರದ ಕಾಲೇಜು ಹಳ್ಳಿಯ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಘೋಷಿಸಿತು. ರಾಕೇಶ್ ಕೂಡ ಫಾರ್ಮ್ ತುಂಬಿಸಿದನು. ಆದರೆ ಅವನು ಆಯ್ಕೆಯಾಗುತ್ತಾನೆಯೇ ಎಂದು ಅವನಿಗೆ ಖಚಿತವಿರಲಿಲ್ಲ. ಅವನು ತುಂಬ ಕಷ್ಟಪಟ್ಟು ತಯಾರಿ ನಡೆಸುತ್ತಿದ್ದನು. ಅವನು ಹಗಲಿರುಳು ಓದುತ್ತಿದ್ದನು. ಕೆಲವೊಮ್ಮೆ ಅವನು ತನ್ನ ಅಧ್ಯಯನದಲ್ಲಿ ಹಿಂದುಳಿಯಬಾರದೆಂದು ಊಟವನ್ನೂ ಬಿಟ್ಟುಕೊಟ್ಟನು. ಕೊನೆಗೆ ಪರೀಕ್ಷೆಯ ದಿನ ಬಂದಿತು. ರಾಕೇಶ್ ಕಷ್ಟಪಟ್ಟು ಕೆಲಸ ಮಾಡಿದನು ಮತ್ತು ಈಗ ಎಲ್ಲವೂ ತನ್ನ ಮೇಲೆ ಅವಲಂಬಿತವಾಗಿದೆ ಎಂದು ಅವನಿಗೆ ಅನಿಸಿತು. ಫಲಿತಾಂಶ ಪ್ರಕಟವಾದಾಗ ರಾಕೇಶ್ನ ಹೆಸರು ಮೊದಲ ಸ್ಥಾನದಲ್ಲಿತ್ತು. ಅವನಿಗೆ ಕಾಲೇಜಿನಲ್ಲಿ ವಿದ್ಯಾರ್ಥಿ ವೇತನ ಸಿಕ್ಕಿತು. ಅವನ ಕನಸು ನನಸಾಯಿತು. ಕಾಲೇಜಿಗೆ ಹೋದ ನಂತರ ರಾಕೇಶ್ ತನ್ನನ್ನು ತಾನು ಇನ್ನಷ್ಟು ಸುಧಾರಿಸಿಕೊಳ್ಳಲು ನಿರ್ಧರಿಸಿದನು. ಎಲ್ಲವನ್ನು ಹೊಸ ರೀತಿಯಲ್ಲಿ ಕಲಿಯಬೇಕಾಗಿರುವುದರಿಂದ ಅವನು ತುಂಬ ಕಷ್ಟಪಟ್ಟನು. ಇದೆಲ್ಲವೂ ಅವನಿಗೆ ತುಂಬ ಕಷ್ಟಕರವೆಂದು ಅನೇಕ ಬಾರಿ ಭಾವಿಸಿದನು. ಆದರೆ ಅವನು ಅದನ್ನು ಬಿಟ್ಟುಕೊಡಲಿಲ್ಲ. ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ಮತ್ತು ತಾಳ್ಮೆ ಅಗತ್ಯವೆಂದು ಅವನು ಅರಿತುಕೊಂಡನು. ಕಾಲೇಜಿನಲ್ಲಿ ಅವನ ಕಠಿಣ ಪರಿಶ್ರಮವು ಫಲ ನೀಡಿತು. ಅವನು ತನ್ನ ಅಧ್ಯಯನದಲ್ಲಿ ಶ್ರೇಷ್ಠನಾಗಿದ್ದನು ಮತ್ತು ಒಂದು ದಿನ ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆಯುವಲ್ಲಿ ಯಶಸ್ವಿಯಾದನು. ಅವನ ಕಠಿಣ ಪರಿಶ್ರಮ ಮತ್ತು ಹೋರಾಟವು ಅವನಿಗೆ ತನ್ನ ಸಣ್ಣ ಹಳ್ಳಿಯಲ್ಲಿ ಎಂದಿಗೂ ಊಹಿಸಲಾಗದ ಯಶಸ್ಸನ್ನು ತಂದುಕೊಟ್ಟಿತು. ರಾಕೇಶ್ ಜೀವನದಲ್ಲಿ ದೊಡ್ಡ ತಿರುವು ಅವನು ತನ್ನ ಮೊದಲ ಸಂಬಳವನ್ನು ಪಡೆದಾಗ ಬಂದಿತು. ಅವನು ತನ್ನ ಹೆತ್ತವರ ಬಳಿಗೆ ಹೋಗಿ ತಾನು ಮೊದಲ ಬಾರಿಗೆ ಸಂಪಾದಿಸಿದ್ದೇನೆಂದು ಹೇಳಿದನು. ಈಗ ಅವರ ಮಗ ತಮಗಿಂತ ಹೆಚ್ಚಿನದನ್ನು ಮಾಡಬಲ್ಲನೆಂದು ತನ್ನ ಹೆತ್ತವರಿಗೆ ಮನವರಿಕೆ ಮಾಡಿಕೊಡಲು ಅವನು ಬಯಸಿದನು. ಅವನ ಹೆತ್ತವರ ಕಣ್ಣಲ್ಲಿ ನೀರು ಬಂತು. ಆದರೆ ಅವನ ಯಶಸ್ಸನ್ನು ನೋಡಿ ಅವರು ಹೆಮ್ಮೆಪಟ್ಟರು. ಕಾಲಕ್ರಮೇಣ ರಾಕೇಶ್ ತನ್ನ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ತನ್ನ ಜೀವನವನ್ನು ಬದಲಾಯಿಸಿದ್ದಲ್ಲದೆ ಇಡೀ ಹಳ್ಳಿಗೆ ಕೀರ್ತಿ ತಂದ. ಅವರು ಹಳ್ಳಿಗೆ ಹಿಂತಿರುಗಿ ಅಲ್ಲಿನ ಮಕ್ಕಳಿಗೆ ಒಬ್ಬ ವ್ಯಕ್ತಿಯು ಎಷ್ಟೇ ಬಡವನಾಗಿದ್ದರೂ ಯಾವುದೇ ತೊಂದರೆ ಇಲ್ಲ, ಹೃದಯದಲ್ಲಿ ಧೈರ್ಯವಿದ್ದರೆ ಒಬ್ಬ ವ್ಯಕ್ತಿ ಯಾವುದೇ ಪರಿಸ್ಥಿತಿಯನ್ನು ಜಯಿಸಬಹುದು. ಶಿಕ್ಷಣ, ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಯಾವುದೇ ಕನಸು ನನಸಾಗಿಸಬಹುದು ಎಂದು ಅವರು ಮಕ್ಕಳಿಗೆ ಹೇಳಿದರು. ರಾಕೇಶ್ ಅವರ ಜೀವನದ ಕಥೆ ಸ್ಫೂರ್ತಿಯಾಯಿತು. ಅವರು ಈಗ ಯಶಸ್ವಿ ಉದ್ಯಮಿಯಾಗಿದ್ದರು. ಆದರೆ ಅವರ ಯಶಸ್ಸಿಗೆ ದೊಡ್ಡ ಕೀಲಿಕೈ ಅವರ ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ನಂಬಿಕೆ. ಬಡತನವು ಕೇವಲ ಒಂದು ಪರಿಸ್ಥಿತಿ ಮತ್ತು ಯಾರಾದರೂ ತಮ್ಮ ಪ್ರಯತ್ನದಿಂದ ಅದನ್ನು ಜಯಿಸಬಹುದು ಎಂದು ಅವರು ಸಾಬೀತುಪಡಿಸಿದರು. ಆತ್ಮೀಯರೇ, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದೇ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.